ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಶಿವರಾಮೇಗೌಡರು ಊಟ ಮಾಡೋಕ್ಕೆ ಬರ್ತಾರೆ. ಆಗ ಮೋನಾ ಅಮ್ಮ ಬಂದು ಊಟ ಮಾಡಿದ್ರಾ ಅಂತ ಕೇಳ್ತಾರೆ. ಇಲ್ಲ ರೀ, ಅವ್ರು ಬಂದೇ ಇಲ್ಲ. ನಾನು ಎಷ್ಟೇ ಕರೆದ್ರೂ ಕೂಡ ಅವರು ನನಗೆ ಊಟ ಬೇಡ, ಏನು ಬೇಡ ಅಂತ ಇದ್ದಾರೆ. ನಾನು ಎಷ್ಟೇ ಕರೆದ್ರೂ ಬಂದಿಲ್ಲ ರೀ ಅಂತ ಮೋನ ಹೇಳ್ತಾರೆ. ಆಗ ಗೋವಿಂದ ಅಂತೂ, ಅಣ್ಣ ಅವ್ವ ತುಂಬ ಬೇಜಾರು ಮಾಡ್ಕೊಂಡವಳೆ ಅನಿಸ್ತಾ ಇದೆ, ಹೋಗ್ಬಿಟ್ಟು ಸಮಾಧಾನ ಮಾಡೋಣ ಅಂತ ಗೋವಿಂದ ಹೇಳ್ತಾರೆ. ಆಗ ಶಿವರಾಮೇಗೌಡರಿಗೆ ಅವ್ವ ಮಾಡಿದ್ದು ತಪ್ಪಲ್ವೇನೋ ಅಂತ ಹೇಳ್ತಾರೆ. ತಪ್ಪೇ ಕಣ್ಲ, ಆದರೂ ಅವಳು ಹಚ್ಕೊಂಡಿದ್ರೆ ನಾವು ಹೇಗೋ ಊಟ ಮಾಡೋದು ಅಂತ ಇಲ್ಲಿ ಗೋವಿಂದ ಹೇಳ್ತಾರೆ. ಆಗ ಶಿವರಾಮೇಗೌಡರು ಸೀದಾ ಅಮ್ಮನ ರೂಮ್ಗೆ ಹೋಗ್ತಾರೆ. ಅವ್ವ ಏನವ್ವ ಇದಲ್ಲ ಅಂತ ಇಲ್ಲಿ ಶಿವರಾಮೇಗೌಡರು ಕೇಳ್ತಾರೆ. ಆಗ ಶಿವರಾಮ ಏನಾಯಿತು ಅಂತ ಕೇಳ್ತಾರೆ. ಇನ್ನೇನವ್ವ, ಊಟ ಮಾಡದೆ ಈ ರೀತಿ ಇದ್ದರೆ ನಿನಗೆ ಏನಾಗುತ್ತೆ ಹೇಳೋ, ನಿನ್ನ ಆರೋಗ್ಯ ಹದಗೆಡುತ್ತೆ ತಾನೇ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ನನ್ನ ಆರೋಗ್ಯ ಹದಗೆಟ್ಟರೆ ಹೋಗಲಿ ಬಿಡು, ಅಷ್ಟಕ್ಕೂ ನಾನು ದೊಡ್ಡ ತಪ್ಪು ಮಾಡಿದಿರ್ತಾರ ಎಲ್ಲರೂ ಮಾತಾಡ್ತಾ ಇದ್ದೀರಾ, ಅಷ್ಟಕ್ಕೂ ನಾನು ಏನು ತಪ್ಪು ಮಾಡಿವ್ನಿ ಹೇಳು. ಲೇ ನನ್ನ ಮೊಮ್ಮಗ ಖುಷಿಯಾಗಿರೋದು ಮಾಡೋದೇ ನನ್ನ ತಪ್ಪೇನೋ, ಮಾತಾಡಲ್ಲೇ ಶಿವರಾಮ ಅಂತ ಹೇಳ್ತಾರೆ. ಅವ್ವ ದಯವಿಟ್ಟು ಈ ರೀತಿ ಉಪವಾಸ ಇರಬೇಡ, ನೀನು ತಪ್ಪು ಮಾಡಿದ್ಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀನು ಖುಷಿಯಾಗಿರ್ಬೇಕವ್ವ. ದಯವಿಟ್ಟು ಅವ್ವ ಬಾ ಅವ್ವ, ನಮ್ಮನ್ನ ಕ್ಷಮಿಸ್ಬಿಟ್ಟು ಊಟ ಮಾಡವ್ವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನನಗೇನು ಬೇಡ, ನೀವು ಊಟ ಮಾಡಿ ಅಂತ ಅವ್ವ ಹೇಳ್ತಾರೆ. ನೋಡವ್ವ ಬರ್ತೀಯೋ ಇಲ್ವೋ ಅಂತ ಶಿವರಾಮೇಗೌಡರು ಕೇಳ್ತಾರೆ. ನೀನು ಊಟ ಮಾಡಿಲ್ಲ ಅಂದರೆ ನನಗೂ ಏನು ಬೇಡ ಬಿಡು ಅಂತ ಈ ಕಡೆ ಶಿವರಾಮೇಗೌಡರು ಹೇಳಿದಾಗ ಆಗ ಅಮ್ಮಮ್ಮಗೆ ತುಂಬಾ ಖುಷಿಯಾಗುತ್ತೆ. ಲೇ ಶಿವರಾಮ, ನನ್ನನ್ನು ಕ್ಷಮಿಸಿದ್ಯೇನೋ ಅಂತ ಕೇಳ್ತಾರೆ. ಅಯ್ಯೋ ಅವ್ವ, ನಾನು ಯಾರವ್ವ ನಿನ್ನನ್ನು ಕ್ಷಮಿಸೋಕ್ಕೆ, ನೋಡು ನೀನು ನಿನ್ನ ಮೊಮ್ಮಗ ಖುಷಿಯಾಗಿರಬೇಕು ಅಂತ ಮಾಡಿದ್ಯಾ, ಆದರೆ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಕಣವ್ವ, ಬಾರವ್ವ ಊಟ ಮಾಡವ್ವ ಅಂತ ಶಿವರಾಮೇಗೌಡರು ಖುಷಿಯಿಂದ ಕರೀತಾರೆ. ಆಗ ಅಮ್ಮಮ್ಮಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಲೇ ಶಿವರಾಮ, ನೀನು ನಿಜವಾಗ್ಲೂ ನನ್ನ ಮೇಲೆ ಕೋಪ ಇಲ್ವಾ ನಿನಗೆ ಅಂತ ಕೇಳ್ತಾರೆ. ಇಲ್ಲ ಕಣವ್ವ, ಬಾರವ್ವ ಅಂತ ಶಿವರಾಮೇಗೌಡರು ಅಮ್ಮಮ್ಮನ ಕರ್ಕೊಂಡು ಬರ್ತಾರೆ. ಆಗ ಮೋಹನಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನು ಕಾಲೇಜಿಗೆ ಹೋಗ್ದಿದ್ದನ್ನು ನೋಡಿ ಭದ್ರ ಅಂತೂ, ಇದೇನಿದು ಮಹಾರಾಣಿಯವರು ಇನ್ನೂ ಕಾಲೇಜಿಗೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು, ವಿದ್ಯಾ ಏನಮ್ಮೆ ಇವತ್ತು ಕಾಲೇಜ್ ಇಲ್ವಾ ಹೇಗೆ, ಇನ್ನು ಮನೆಯಲ್ಲೇ ಇದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಗೌಡ್ರೆ ಅದು ಇವತ್ತು ಕಾಲೇಜಿಗೆ ನಾನು ರಜಾ ಹಾಕೋನಿ ಗೌಡ್ರೆ ಅಂತ ವಿದ್ಯೆ ಹೇಳ್ತಾರೆ. ಅದ್ಯಾಕೋ ಅಂತ ಇಲ್ಲಿ ಭದ್ರ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ವಿದ್ಯಾ, ಗೌಡ್ರೆ ಇವತ್ತು ನಾನು ಆಸ್ಪತ್ರೆಗೆ ಹೋಗಬೇಕಿತ್ತು, ನನಗೆ ಹೊಟ್ಟೆಯಲ್ಲಿರೋ ಮಗಗೆ ಸ್ಕ್ಯಾನಿಂಗ್ ಮಾಡಬೇಕಿತ್ತು, ಮಗ ಹೇಗಿದೆ ಅಂತ ನೋಡಬೇಕಿತ್ತಲ್ವಾ, ಅದಕ್ಕೆ ಡಾಕ್ಟರ್ ಬರೋಕ್ಕೆ ಹೇಳವ್ರೆ ಅಂತ ವಿದ್ಯಾ ಹೇಳ್ತಾರೆ. ಅದಕ್ಕೆ ಈ ಕಡೆ ಭದ್ರ ಸುಮ್ಮನೆ ಆಗ್ತಾರೆ. ಜೊತೆಯಲ್ಲಿ ಯಾರೂ ಇಲ್ಲ, ಗಂಡನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನೀವು ಬರ್ತೀರಾ ಗೌಡ್ರೆ ನನ್ನ ಜೊತೆ ಅಂತ ವಿದ್ಯಾ ಹೇಳ್ತಾರೆ. ಆಗ ಭದ್ರಗೆ ತುಂಬ ಕೋಪ ಬರುತ್ತೆ. ಏನಕ್ಕಂದರೆ ಒಂದು ಸರಿ ಅದೇ ರೀತಿ ಸ್ಕ್ಯಾನಿಂಗಲ್ಲಿ ಮಗು ಇದೆ ಅಂತ ಸುಳ್ಳು ಹೇಳಿ ನಾಟಕ ಮಾಡಿದ್ದಾಳೆ, ಮತ್ತೆ ಅದೇ ಥರ ಆಗುತ್ತೆ ಅಂತ ಇಲ್ಲಿ ಭದ್ರ ತುಂಬಾ ಕೋಪ ಮಾಡ್ಕೊತಾರೆ. ನಾನು ಯಾಕೆ ಬರಬೇಕು, ಅಷ್ಟಕ್ಕೂ ನಾನು ಏನಕ್ಕೆ ಬರಬೇಕು ಅಂತೀನಿ ಅಂತ ಇಲ್ಲಿ ಭದ್ರ ಕೂಗಾಡ್ತಾರೆ. ಒಂದು ಸರಿ ಮೋಸ ಮಾಡಿದ್ದೀರಾ, ಮತ್ತೆ ನಾವು ಮೋಸ ಹೋಗೋಕ್ಕಿಲ್ಲ. ಅಲ್ಲ ಆವತ್ತೇನೋ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡಿ ಬೇರೆ ರಿಪೋರ್ಟನ್ನು ತೋರಿಸಿ ಮಗು ಇದೆ ಅಂತ ದೊಡ್ಡದಾಗಿ ಸುಳ್ಳು ಹೇಳಿಬಿಟ್ಟೆ, ಈಗ ಮತ್ತೆ ಇನ್ಯಾವ ನಾಟಕ ಮಾಡೋಕೆ ಹೊರಟಿದ್ಯಾ, ಇನ್ನೀನು ಯಾವ ನಾಟಕ ಮಾಡಿದ್ರು ಅದನ್ನು ನಾನಂತೂ ನಂಬಕ್ಕಿಲ್ಲ ಅಂತ ಭದ್ರ ಹೇಳ್ತಾರೆ. ಆಗ ವಿದ್ಯಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಷ್ಟಕ್ಕೂ ನಿನ್ನ ಹೊಟ್ಟೆಯಲ್ಲಿದೆ ಮಗ, ಆ ಮಗ ಯಾರದ್ದೋ ಏನೋ ನನಗೇನು ಗೊತ್ತು ಅಂತ ಭದ್ರ ಹೇಳ್ತಾರೆ. ಆಗ ಕೋಪದಲ್ಲಿ ವಿದ್ಯಾ ಗೌಡ್ರೆ ಅಂತ ಜೋರಾಗಿ ಕೈನ ಹೀಗಿಟ್ಕೊತಾರೆ. ಆಗ ಭದ್ರ ಶಾಕ್ ಆಗ್ತಾರೆ. ಆಗ ನೋಡಿ ಅಪ್ಪಿ ತಪ್ಪಿನೂ ಈ ನನ್ನ ಹೊಟ್ಟೆಲಿರೋ ಮಗ ಬೇರೆ ಯಾರದ್ದು ಅಂತ ಹೇಳಬೇಡಿ, ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ವಿದ್ಯಾ ಕೂಗಾಡ್ತಾರೆ. ಆಗ ಭದ್ರ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ವಿದ್ಯಾನ ಮಾತಿಗೂ ಬೇರೆ ಮಗು ಅಂತ ಹೇಳಬೇಡಿ, ನನ್ನ ಹೊಟ್ಟೆ ಚಿರ್ರನ್ನುತ್ತೆ, ಅಷ್ಟಕ್ಕೂ ಈ ಮಗು ಬಂದಮೇಲೆ DNA ಟೆಸ್ಟ್ ಮಾಡಿದಾಗ ಯಾರ ಮಗು ಅಂತ ಗೊತ್ತಾಗುತ್ತೆ ಗೌಡ್ರೆ, ಆವಾಗ ಮಾತಾಡ್ತೀನಿ, ಇವಾಗ ನಾನು ಏನು ಮಾತಾಡಲ್ಲ ಅಂತ ವಿದ್ಯಾ ಕೋಪ ಮಾಡಿಕೊಂಡು ಒಳಗಡೆ ಹೋಗ್ತಾರೆ. ಆಗ ಭದ್ರಗೆ ವಿದ್ಯಾ ಹೊಟ್ಟೆಲಿರೋ ಮಗು ತಂದೆ ಅಂತ ಗೊತ್ತಿದ್ರು ಯಾಕೋ ಗೊತ್ತಿಲ್ಲ, ಒಂದೊಂದು ಸರಿ ಆ ರೀತಿ ಅವರಿಗೆ ಈ ರೀತಿ ಹೇಳಬೇಕು ಅನಿಸುತ್ತೆ. ದೊಡ್ಡ ತಪ್ಪು ಮಾಡಿಬಿಟ್ಟೆ, ಆ ರೀತಿ ಹೇಳಬಾರ್ದಿತ್ತು ಅಂತ ಭದ್ರ ನೊಂದ್ಕೊತಾರೆ. ಈ ಕಡೆ ವಿದ್ಯಾ ಅಂತೂ ಆಸ್ಪತ್ರೆಗೆ ಹೋಗಬೇಕು ಅಂತ ಇಲ್ಲಿ ತನ್ನ ತಾಯಿಗೆ ಕಾಲ್ ಮಾಡಿರ್ತಾರೆ. ಆಗ ರತ್ನ ಅಂತೂ ಆಟೋದಲ್ಲಿ ಸೀದಾ ಮನೆಗೆ ಬರ್ತಾರೆ. ಮೊದಲು ವಿದ್ಯಾನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗಬೇಕು ಅಂತ ಮನೆ ಹತ್ರ ಆಟೋ ಇಳಿತಿದ್ದನ್ನು ನೋಡಿ ಅಮ್ಮ ಅಂತೂ ಇದೇನಿದ್ದು ರತ್ನ ಯಾಕೆ ಬಂದವಳೆ ಅಂತ ಹೇಳಿಬಿಟ್ಟು ಆಟೋದ ಹತ್ರ ಹೋಗ್ತಾರೆ. ಅಮ್ಮಮ್ಮ
ಆಟೋದಿಂದ ಕೆಳಗಿಳಿಯುವಾಗ, ಲೇ ರತ್ನ ಬಾರೆ ಇಲ್ಲಿ ಅಂತ ಕರೀತಾರೆ. ಆಗ ಏನಮ್ಮಮ್ಮ ಅಂತ ಇಲ್ಲಿ ರತ್ನ ಕೇಳ್ತಾರೆ. ಅಲ್ಲ ಕಣೆ, ಆಟೋನ ಮನೆ ತಾವ ತಂದಿದ್ಯಾ, ಅಷ್ಟಕ್ಕೂ ಏನಾಯಿತು, ಯಾಕೆ ಬಂದಿದ್ಯಾ ಅಂತ ಕೇಳ್ತಾರೆ. ಅದು ಅಮ್ಮಮ್ಮ, ವಿದ್ಯಾನ ಇವತ್ತು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತು, ಅವಳು ಒಬ್ಬಳೇ ಹೋಗಬೇಕಿತ್ತಲ್ವಾ, ಹಾಗಾಗಿ ನಾನು ಬಂದೆ ಅಂತ ಇಲ್ಲಿ ರತ್ನ ಹೇಳ್ತಾರೆ. ಏನು, ನಮ್ಮ ವಿದ್ಯಾನ ಹೊಟ್ಟೆಯಲ್ಲಿರೋ ಮಗ ಸ್ಕ್ಯಾನಿಂಗ್ ಮಾಡ್ತವ್ರ, ಒಂದು ಕೆಲಸ ಮಾಡು, ನಿನ್ನ ಜೊತೆ ನಾನು ಬರ್ತೀನಿ, ನಾನು ನೋಡ್ದಾಗುತ್ತೆ ನನ್ನ ಮರಿ ಮೊಮ್ಮಗನ, ಅರ್ಥ ಆಯ್ತಾ ಅಂತ ಅಮ್ಮಮ್ಮ ಹೇಳ್ತಾರೆ. ಅಮ್ಮಮ್ಮ ನೀವು ಬರ್ತೀರಾ ಅಂತ ರತ್ನ ಕೇಳ್ತಾರೆ. ಹ್ಞೂ ಕಣಮೆ, ನಾನು ಬರ್ತೀನಿ, ವಿದ್ಯಾ ನನ್ನ ಮೊಮ್ಮಗಳು, ಅವಳು ಸ್ಕ್ಯಾನಿಂಗ್ ಮಾಡ್ತಿರುವಾಗ ನಾನು ಜೊತೆಯಲ್ಲಿದ್ದರೆ ಚೆನ್ನಾಗಿರುತ್ತಲ್ವಾ ಅಂತ ಅಜ್ಜಮ್ಮ ಹೇಳ್ತಾರೆ. ಆಗ ರತ್ನಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ವಿದ್ಯಾ ಆಟೋದ ಹತ್ರ ಬರ್ತಾರೆ. ಆಗ ಅಜ್ಜಮ್ಮ ಅಂತೂ, ಲೇ ಚಂಪಾ, ನಾನು ವಿದ್ಯನ ಜೊತೆ ಆಸ್ಪತ್ರೆಗೆ ಹೋಗಿ ಬರ್ತೀವಿ, ಎಲ್ಲಾದರೂ ಶಿವರಾಮ ಕೇಳಿದರೆ ಹಾಗೆ ಹೇಳಿಬಿಡು ಸರಿನಾ ಅಂತ ಹೇಳ್ತಾರೆ. ಆಯ್ತಮ್ಮಮ್ಮ ಅಂತ ಇಲ್ಲಿ ಚಂಪಾ ಹೇಳ್ತಾರೆ. ಆಗ ವಿದ್ಯಾ, ನಿನ್ನ ಜೊತೆ ಇವತ್ತು ನಾನು ಬರ್ತೀನಿ ಕಣೆ, ನಿನ್ನ ಹೊಟ್ಟೆಯಲ್ಲಿರೋ ಮಗ ನಾನು ನೋಡಬೇಕು ಅಂತ ಅಜ್ಜಮ್ಮ ಹೇಳ್ತಾರೆ. ಸರಿ ಅಮ್ಮಮ್ಮ, ಬನ್ನಿ ಹೋಗೋಣ ಅಂತ ಹೇಳಿ ವಿದ್ಯಾ, ರತ್ನ, ಅಮ್ಮಮ್ಮ 3 ಜನ ಹೋಗ್ತಾರೆ ಆಸ್ಪತ್ರೆಗೆ. ಅದನ್ನು ನೋಡಿದ ಭದ್ರಗೆ ತುಂಬಾ ಸಂಕಟ ಆಗ್ತಾ ಇರುತ್ತೆ. ತಾನು ವಿದ್ಯೆ ಜೊತೆ ಹೋಗಬೇಕು, ವಿದ್ಯನ ಮೇಲೆ ಬೆಟ್ಟದಷ್ಟು ಪ್ರಾಣ ಇದ್ದರೂ ಪ್ರೀತಿ ಇದ್ದರೂ ಕೂಡ, ಆದರೂ ಕೂಡ ಎದುರುಗಡೆ ಬಂದಾಗ ಕೋಪ ಮಾಡ್ಕೊತಾ ಇರ್ತಾರೆ ಭದ್ರ. ಆಸ್ಪತ್ರೆಗೆ 3 ಕೂಡ ಹೋಗ್ತಾರೆ. ಆಗ ವಿದ್ಯನ ಸ್ಕ್ಯಾನಿಂಗಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಅಜ್ಜಮ್ಮ ಬಂದುಬಿಟ್ಟು, ಡಾಕ್ಟ್ರಮ್ಮ 1 ನಿಮಿಷ ಬಾರಮ್ಮ ಇಲ್ಲಿ ಅಂತ ಕರೀತಾರೆ. ಏನಜ್ಜಿ ಹೇಳಿ ಅಂತ ಡಾಕ್ಟರ್ ಕೇಳ್ತಾರೆ. ನೋಡಿ, ಸ್ಕ್ಯಾನಿಂಗ್ ಮಾಡ್ತೀವ್ರಲ್ಲ, ಆ ಸ್ಕ್ಯಾನಿಂಗ್ ಮಾಡಾದ್ಮೇಲೆ ನನಗೆ ಮೊದಲೇ ವಿಷಯ ಹೇಳಬೇಕು, ಮಗು ಹೇಗೈತೆ, ಹೆಂಗಿದೆ, ಪ್ರತಿಯೊಂದು ನನಗೆ ಹೇಳಬೇಕು, ಯಾಕೆ ವಿದ್ಯೆ ಕೇಳಿ ಸರಿನಾ ಅಂತ ಅಜ್ಜಮ್ಮ ಹೇಳ್ತಾರೆ. ಪರವಾಗಿಲ್ವೇ, ನಿಮಗೆ ಅಷ್ಟೊಂದು ಪ್ರೀತಿ ಇದ್ದರೆ ಅವ್ರಿಗೆ ಎಷ್ಟಿರಬೇಕು ಅಂತ ಹೇಳ್ತಾರೆ. ಅಯ್ಯೋ, ಮೊದಲು ನನಗೆ ಹೇಳವ ನೀನು, ಹೋಗು ಮೊದಲು ನೀನು ಚೆಕ್ ಮಾಡು, ಮಗ ಹೇಗಿದೆ ಅಂತ ನೋಡು ಅಂತ ಅಜ್ಜಮ್ಮ ಹೇಳ್ತಾರೆ. ಆಗ ಡಾಕ್ಟರ್ ಇಲ್ಲಿ ವಿದ್ಯೆನ ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾರೆ. ಆಗ ಡಾಕ್ಟರೇ, ಹೇಗಿದೆ ಮಗ, ಚೆನ್ನಾಗಿದೆಯಾ ಅಂತ ವಿದ್ಯಾ ಕೇಳ್ತಾರೆ. ಅಯ್ಯೋ ವಿದ್ಯಾ, ನಿನ್ನ ಮಗ ಖುಷಿಯಾಗಿ ಚೆನ್ನಾಗಿದೆ ಅಂತ ಇಲ್ಲಿ ಡಾಕ್ಟರ್ ಹೇಳ್ತಾರೆ. ಆಗ ಹೊರಗಡೆ ಬಂದ ಡಾಕ್ಟರ್ನ ನೋಡಿಬಿಟ್ಟು, ಏನಾಯಿತು ಡಾಕ್ಟ್ರೇ, ಮಗ ಚೆನ್ನಾಗಾಯ್ತಾ, ಹೇಗಿದೆ ಅಂತ ಕೇಳ್ತಾ ಇರ್ತಾರೆ. ನೋಡಿ ಅಜ್ಜಮ್ಮ, ನಿಮ್ಮ ಮೊಮ್ಮಗು ಅಲ್ಲ, ಮರಿ ಮಗು, 1 ಮರಿ ಮಗು ಅಲ್ಲ, 2 ಮಗ ಇದೆ, ಅವಳಿ ಚವಳಿ ವಿದ್ಯಾ 2 ಮಕ್ಕಳಿಗೆ ತಾಯಿ ಆಗ್ತಾವಳೆ ಅಂತ ಡಾಕ್ಟರ್ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಅಮ್ಮಮ್ಮ ತುಂಬಾ ಖುಷಿ ಆಗ್ತಾರೆ. ಏನು ಹೇಳ್ತಾ ಇದ್ದೀರಾ ನೀವು, ನಮ್ಮ ವಿದ್ಯಾ ಅವಳಿ ಚವಳಿ ಮಕ್ಕಳಿಗೆ ತಾಯಿ ಆಗ್ತಾ ಇದ್ದಾಳ, ಅಯ್ಯೋ ದೇವ್ರೆ, ಎಷ್ಟು ಖುಷಿ ಆಗ್ತಾ ಇದೆ ಅಂತ ಇಲ್ಲಿ ಅಜ್ಜಮ್ಮ ಖುಷಿ ಪಡ್ತಾರೆ. ಅಯ್ಯೋ ಡಾಕ್ಟರೇ, 1 ನಿಮಿಷ ಇಲ್ಲಿ ಬಾ ಡಾಕ್ಟ್ರಮ್ಮ, ನೋಡು, ಯಾವುದೇ ಕಾರಣಕ್ಕೂ ನಮ್ಮ ವಿದ್ಯೆಗೆ ಈ ಅವಳ ಹೊಟ್ಟೆಯಲ್ಲಿ ಅವಳಿ ಜವಳಿ ಮಗ ಇದೆ ಅಂತ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಏನು ಮಾತಾಡ್ತಾ ಇದ್ದೀರಾ, ಯಾಕೆ ಹೇಳಬಾರ್ದು, ಅವ್ರ ತಾಯಿ ಹೇಳಲೇಬೇಕಲ್ವಾ ಅಂತ ಹೇಳ್ತಾರೆ. ಅಯ್ಯೋ, ಅದು ನನಗೆ ಗೊತ್ತಿದೆ, ಅದು ಯಾವಾಗ ಹೇಳಬೇಕು ಅಂತಲೂ ಗೊತ್ತಿದೆ, ಈಗ ಸದ್ಯಕ್ಕೆ ಅವಳಿಗೆ ಆ ವಿಷಯ ತಿಳಿಸ್ಬೇಡಿ, ಅರ್ಥ ಆಯ್ತಾ ಅಂತ ಅಜ್ಜಮ್ಮ ಹೇಳ್ತಾರೆ. ಆಗ ಡಾಕ್ಟ್ರು ಅಜ್ಜಮ್ಮನ ಮಾತಿಗೆ ಒಪ್ಕೊಂಡು ಸುಮ್ಮನೆ ಇರ್ತಾರೆ. ಈ ಕಡೆ ಅಜ್ಜಿಗೆ ತುಂಬಾ ಖುಷಿಯಾಗುತ್ತೆ. ವಿದ್ಯಾ ಹೊರಗಡೆ ಬಂದ ಮೇಲೆ ವಿದ್ಯಾನ ದೃಷ್ಟಿ ತೆಗಿತಾರೆ. ವಿದ್ಯಾ ನಿನ್ನ ಮಗ ಅಲ್ಲ, ನನ್ನ ಮರಿ ಮಗು, ಎಷ್ಟು ಸಾನೆ ಖುಷಿಯಾಗೈತೆ, ಎಷ್ಟು ಚೆನ್ನಾಗೈತೆ, ನೋಡೋಕ್ಕೆ 2 ಕಣ್ಣು ಸಾಲದು ಕಣೆ, ಎಲ್ಲ ನಮ್ಮ ಭದ್ರಂತಾವ ಕಂಡಾಗೆ ಇದೆ ಅಂತ ಹೇಳಿ ಅಮ್ಮಮ್ಮ ಹೇಳ್ತಾರೆ. ಆಗ ವಿದ್ಯಾಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಮ್ಮಮ್ಮ ಅಂತೂ ತುಂಬಾ ಖುಷಿ ಪಡ್ತಾ ಇರ್ತಾರೆ. ರತ್ನ, ಯಾವುದೇ ಕಾರಣಕ್ಕೂ ವಿದ್ಯಾಗೆ ಅವಳಿ ಜೋಳಿ ಮಕ್ಕಳಂತ ಹೇಳೋದು ಬೇಡ ಈಗಲೇ ಅಂತ ಹೇಳ್ತಾರೆ. ಆಗ ವಿದ್ಯಾ ನೋಡ್ರಿದ್ರೆ ತುಂಬ ಸಾನೆ ಖುಷಿ ಆಗ್ತೈತೆ, ನಮ್ಮ ಭದ್ರ ಬರಬೇಕಿತ್ತು ಇವತ್ತು, ಅವ್ನು ತುಂಬಾ ಖುಷಿ ಪಡ್ತಾ ಇದ್ದಾನೆ ಅಂತ ಹೇಳಿ ಅಮ್ಮಮ್ಮ ಹೇಳ್ತಾರೆ. ಕೊನೆಗೂ ನಾನು ಅಂದ್ಕೊಂಡಾಗೆ ಆಯಿತು, ಎಲ್ಲ ಖುಷಿ ಆಗ್ತೈತೆ ಅಂತ ಹೇಳಿ ಅಮ್ಮಮ್ಮ ಖುಷಿ ಪಡ್ತಾ ಇರ್ತಾರೆ. ವಿದ್ಯೆಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ವಿದ್ಯಾ ಹೊಟ್ಟೆಯಲ್ಲಿ ಅವಳಿ ಜೋಳಿ ಮಕ್ಕಳಿರೋದು ಭದ್ರಗೂ ಕೂಡ ಗೊತ್ತಾಗುತ್ತಾ, ಹಾಗೆ DNA ಟೆಸ್ಟಲ್ಲಿ ತನ್ನ ಮಗುನೇ ಅಂತ ಗೊತ್ತಾಗುತ್ತಾ ಭದ್ರಗೆ ಅಂತ ಮುಂದೆ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.